ಫ್ರೆಂಡ್ಸ್, ಇವಾಗ ನಾನು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 7:43 ಆಗಿದೆ. ಈಗ ನಾನು ಪಿ ಜಿಲಿದ್ದೀನಿ. ಪಿ ಜಿಲಿ ಇವಾಗ ಸಂಜೆ ಟೈಮು ಒನ್ ಟೈಮ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಎಷ್ಟು ಅಂತಂತಂದ್ರೆ ಈಗ ಟೈಮ್ ಎಷ್ಟಂದರೆ ಇವಾಗ ಇಷ್ಟ ಆಗಿದೆ 7:45 ಆಗಿದೆ. ಅಡುಗೆ ಮಾಡಬೇಕು. ಸೊ ಈಗ ಅಡುಗೆ ಮಾಡೋಕ್ಕೆ ಇಲ್ಲಿ ಆಲ್ರೆಡಿ ಬೆಳಗ್ಗೆ ಸಾಂಬಾರು ಈ ಥರ ಮಾಡಿಬಿಟ್ಟು ಹೋಗಿದ್ದಾರೆ. ಏನಂತಂದರೆ ಇದು ಬೇಳೆ ಪಪ್ಪು ಬೇಳೆ ಸಾಂಬಾರು ಗೊತ್ತಿಲ್ಲ ನನಗೆ. ಮತ್ತು ಸ್ವಲ್ಪ ರೈಸ್ ಇದೆ, ಸ್ವಲ್ಪ ಒಂಚೂರು ಪಲಾವ್ ಇದೆ. ಇದಕ್ಕೆ ನಾನಂದೆ, ಅವರಂತಂದರು ಸಾಂಬಾರಿದೆ, ರೈಸ್ ಇದೆ, ಇನ್ನೂ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಚಪಾತಿ ಮಾಡು ಅಂತಂದರು. ಅದನ್ನು ಮುದ್ದೆ ಮಾಡು, ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಮಾಡಿ ಅಂತಂದರು. ನನಗೆ ಕಂಫರ್ಟಬಲ್ ನಿಮಗೆ ಗೊತ್ತೇ ಇರ್ಬೋದು, ನಮ್ಮ ಕನಕಪುರ ಸೈಡು ಮೇಯ್ನ್ ಕಂಫರ್ಟಬಲ್ ಅಂತಂದರೆ ಉಪ್ಸಾರು. ಉಪ್ಸಾರಿಗೆ ಏನೇನು ಬೇಕು ಅಕ್ಕ ಅಂತ ಕೇಳಿದ್ರು. ಉಪ್ಸಾರಿಗೆ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ, ಕಾಳು ಸೊಪ್ಪು. ಆದರೆ ಇಲ್ಲಿ ಈಗ ಸದ್ಯಕ್ಕೆ ಏನು ತರಕಾರಿ ಸೊಪ್ಪಾಗಲಿ ಏನೂ ಇಲ್ಲ. ಈಗ ಸಡನ್ನಾಗಿ ಬೇಗ ಅಡುಗೆ ಮಾಡಬೇಕು. ಹುಡುಗಿರಿಗೆಲ್ಲ ಹೊಟ್ಟೆ ಹಸಿವಾಗಿದೆ. ಅದಕ್ಕೆ ನಮ್ಮ ಕಡೆ ಇನ್ನೂ ಉಪ್ಸಾರು ಅವ್ರು ತಿಂದಿಲ್ವಂತೆ. ಒಂದಿನ ಮಾಡಿಕೊಡೋಣ ಅಂತಂದ್ಬಿಟ್ಟು ಹುಳ್ಳಿಕಾಳು ಇಸ್ಕೊಂಡಿದ್ದೀನಿ. ಹುಳ್ಳಿಕಾಳು ಇದೆಯಂತೆ. ಇದರಲ್ಲಿ ಉಪ್ಸಾರು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಉಪ್ಸಾರು ಅಂತ ಹೇಗೆ ಮಾಡ್ತೀನಿ ಅಂತ ತೋರ್ಸೋಕ್ಕಾಗಲ್ಲ ಮೋಸ್ಟ್ಲಿ. ಹೇಗೆ ಮಾಡ್ತೀನಿ ಅಂತ ಅನ್ನೋದು ಹೋಗಲಿ. ಹೆಂಗೆ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತಂದ ಹೆಂಗೋ ಮಾಡಿಬಿಡ್ತೀನಿ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಫಸ್ಟ್ ಸೆಕೆಂಡ್ ಲಾಗ್ ಆಗಿರುತ್ತೆ. ಮಿನಿ ಲಾಗ್ ಒಂದು ಅಪ್ಲೋಡ್ ಮಾಡಿದ್ದೀನಿ. ಈಗ ಇದೊಂದು ವೀಡಿಯೋ. ಈಗ ಫ್ರಿಜ್ಜಲ್ಲಿ ಕೂಡ ಏನೂ ಇಲ್ಲ. ಮುದ್ದೆ ಮಾಡಬೇಕು, ಉಪ್ಸಾರು ಮಾಡಬೇಕು, ಉಪ್ಸಾರು ಖಾರ ಅರಿಬೇಕು. ಬನ್ನಿ ಈಗ ಅಡುಗೆ ಮಾಡೋಣ. ಸ್ವಲ್ಪ ನಮ್ಮದು ಅಡುಗೆ ಮನೆ ಸ್ವಲ್ಪ ಪಿ ಜಿ ಇವಾಗ ಹೊಸ್ದಾಗಿ ಇದಾಗಿರೋದು ಫ್ರೆಂಡ್ಸ್. ಹಂಗಾಗಿ ಏನು ಜಾಸ್ತಿ ಏನು ಇದಾಗಿ ಬಂದಿಲ್ಲ. ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅಂತ ಇದು ಮಾಡ್ತಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಪಿ ಜಿನ. ಆದರೂ ನಮ್ಮ ಪಿ ಜಿ ಏನು ಗೊತ್ತಾ, ಗೌರ್ಮೆಂಟ್ ಪಿ ಜಿ ಅಲ್ವಾ. ನಮ್ಮಂಥ ಹೆಣ್ಮಕ್ಳುಗಳಿಗೆ ಈಗ ಹೊರಗಡೆ ಈಗ ಪ್ರೈವೇಟ್ ಪಿ ಜಿಗಳಿಗೆ ಅಷ್ಟೊಂದು ಅಮೌಂಟು 5,000, 10,000, 15,000, 20,000-30,000 ಇರುತ್ತೆ. ಅಷ್ಟೆಲ್ಲ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಪಿ ಜಿ ಇರುತ್ತೆ. ಗೌರ್ಮೆಂಟ್ ಪಿ ಜಿ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಅದು ಬಂದ್ಬಿಟ್ಟು 4 ಶೇರಿಂಗು 1,200, 2 ಶೇರಿಂಗು 2,500, ಸಿಂಗಲ್ ರೂಮು 5,000 ಈ ಥರ ಇರುತ್ತೆ. ಯಾರಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಎಸ್ ಅಂತ. ನಾನು ನಿಮಗೆ ಎಲ್ಲಿ ಯಾವ ಏರಿಯಾ ಅಂತ ಹೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ. ಸರಿ, ಈಗ ಅಡುಗೆ ಮಾಡೋಣ. ಬೇಗ 7:45 ಆಗಿದೆ. 8:30 ಅಷ್ಟರಲ್ಲಿ ಫೋಟೋ ಹಾಕ್ಬೇಕು, ಅದಕ್ಕೋಸ್ಕರ ಬನ್ನಿ.
ಸಾರು ಮಾಡ್ತಾಯಿದ್ದೀನಿ, ಉಪ್ಸಾರು. ಎಲ್ಲರೂ ಬನ್ನಿ ಊಟ ಮಾಡೋಣ. ಆದರೆ ನಾನು ಇಲ್ಲಿ ಊಟ ಮಾಡೋಕ್ಕೆ 2,500 ಅಮೌಂಟ್ ಕಟ್ಟಬೇಕು. ಆದರೆ ನಾನು ಕಟ್ಟಲ್ಲ, ಯಾಕಂದರೆ ಬೆಳಗ್ಗೆ ಡ್ಯೂಟಿ ನಮಗೂ 6 ಗಂಟೆಯಿಂದ 2:30. ನಾನು ಬರೋಷ್ಟರಲ್ಲಿ 3 ಗಂಟೆ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ನಾನು ತಿಂಡಿ ತಗೊಂಡು ಹೋಗೋಕ್ಕಾಗಲ್ಲ. ಒನ್ ಟೈಮ್ ತಿನ್ಬೇಕು, ಒನ್ ಟೈಮ್ಗೆ 2,500 ಕಟ್ಟಬೇಕಂತೆ ಫ್ರೆಂಡ್ಸ್. ಮೊದಲೇ ನನ್ನ ಕನಪುರದೋಳು 2,500 ಏನು ಕಟ್ಬಿಟ್ಟು ಬೇಡ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇಂಥ ಊಟ ಎಲ್ಲ ಮಿಸ್ ಮಾಡ್ಕೊತಿರ್ತೀವಿ ಕೊಂಡು ಅಂತಂದ್ಬಿಟ್ಟು ಮಾಡ್ತಿರೋದೇ ಬರ್ತ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದೀನಿ ಸರ್. ರಾಗಿ ಹಸಿಕ್ಕಿಲ್ಲ ಅಂತ ಹೋಗೋಣ ಬನ್ನಿ.
ಶ್ರುತಿ ರಾಗಿ ಹಸಿಟ್ಟು ಕೊಡಮ್ಮ, ರಾಗಿ ಹಸಿಟ್ಟು ಕೊಡಮ್ಮ, ರಾಗಿ ಹಸಿಟ್ಟು. ಮಾನಸ ಊರಿಗೆ ಹೋಗಿದ್ದಾರೆ ಅಂತಂದ್ರು ಮಾನಸ ಅವ್ರನ್ನ. ಮಾನಸ ಅವರೇ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು, ಊರಿಂದ ಬಂದ್ರಾ? ಹೌದಾ, ಗುಡ್ ಈವ್ನಿಂಗ್, ಗುಡ್ ನೈಟ್ ಮೇಡಮ್. ಮೇಡಮ್ ಮೇಡಮ್ ಚಡ್ಡಿ ಹಾಕೊಂಡಿದ್ದೀರಾ?